ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಆಗಸ್ಟ್ 16ನೇ ತಾರೀಕುವರೆಗೂ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಬಂದು ವ್ಯಯಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ ಮತ್ತು ಆಗಸ್ಟ್ 5ನೇ ತಾರೀಕುವರೆಗೂ ಬುಧ ಲಾಭಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರ್ತಾನೆ. ಆಗಸ್ಟ್ 5ರ ನಂತರ ಅವನು ಕೂಡ ವ್ಯಯಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ಧನಾಧಿಪತಿಯಾದ ಬುಧ ಸೂರ್ಯನ ಜೊತೆಗೆ ಸಂಚಾರವನ್ನು ಮಾಡ್ತಾನೆ. ಸೂರ್ಯನ ಸಂಚಾರದಿಂದ ನೀವು ಆಗಸ್ಟ್ ತಿಂಗಳ ಮೊದಲ 2 ವಾರಗಳ ಕಾಲ ನಿಮ್ಮ ಯಾವುದೇ ಪ್ಲ್ಯಾನಿಂಗ್ ಬಗ್ಗೆ ಯಾರಿಗೂ ಪ್ರಚಾರ ಮಾಡದೆ ಸದ್ದಿಲ್ಲದ ನಿಮ್ಮ ಕೆಲಸಗಳನ್ನು ಪ್ಲ್ಯಾನಿಂಗ್ ಮತ್ತು ನಿಮ್ಮ ಐಡಿಯಾಸ್ಗಳನ್ನು ಪೂರ್ಣಗೊಳಿಸಲು ಹೆಚ್ಚು ಶ್ರಮ ಪಡ್ತೀರಾ. ನೀವು ಯಾರಿಗೂ ಪ್ರಚಾರ ಮಾಡೋಕ್ಕೆ ಹೋಗಲ್ಲ, ಏನು ಹೇಳಕ್ಕೆ ಹೋಗಲ್ಲ. ನಿಮ್ಮ ಪ್ಲ್ಯಾನಿಂಗ್ ಮತ್ತು ನಿಮ್ಮ ಐಡಿಯಾಸ್ ಬಗ್ಗೆ ನಿಮಗೆ ಯೋಚನೆಗಳಿರುತ್ತೆ, ಹೆಚ್ಚು ಶ್ರಮ ಪಡ್ತೀರಾ. ಬೇರೆಯವರಿಗೆ ಹೇಳಿ ನಿಮ್ಮ ಶಕ್ತಿ ಮತ್ತು ಸಮಯವನ್ನು ವೇಸ್ಟ್ ಮಾಡದೆ ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಸಿದ್ಧತೆಗೆ ಸಮಯವನ್ನು ಬಳಸ್ಕೊತೀರ. ನೀವು ಈ ಸಮಯವನ್ನು ತುಂಬ ಚೆನ್ನಾಗಿ ಬಳಸ್ಕೊತೀರ ಮತ್ತು ಮುಖ್ಯವಾಗಿ ನಿಮ್ಮ ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈ ಸಮಯ ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತೆ. ನೀವು ಹೊರಗಿನ ಪ್ರಶಂಸೆಗಾಗಿ ಕಾಯುವುದಿಲ್ಲ. ಆಗಸ್ಟ್ ತಿಂಗಳು ಬೇರೆಯವರ ಜೊತೆ ಬೆರೆಯೋಕ್ಕಿಂತ ನಿಮ್ಮ ಸ್ವಂತ ಬೆಳವಣಿಗೆಯತ್ತ ನೀವು ಹೆಚ್ಚು ಗಮನ ವಹಿಸ್ತೀರಾ. ಭವಿಷ್ಯದ ದೊಡ್ಡ ಯಶಸ್ಸಿಗೆ ನೀವು ಮಾನಸಿಕವಾಗಿ ಅಂದರೆ ಮೆಂಟಲಿ ಪ್ರಿಪೇರ್ ಆಗ್ತೀರಾ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಬಂದು ವ್ಯಯಭಾವದಲ್ಲಿ ಇರೋದ್ರಿಂದ ಪ್ರಯಾಣಕ್ಕೋಸ್ಕರ ಖರ್ಚು ಹೆಚ್ಚಾಗಬಹುದು. ವೆಹಿಕಲ್ ರಿಪೇರಿಯಿಂದ ಖರ್ಚು ಬರುವ ಸಾಧ್ಯತೆ ಇದೆ. ಕುಟುಂಬದವರ ಆರೋಗ್ಯ ಅಂದರೆ ಚೆಕಪ್ಗೋಸ್ಕರನೂ ಖರ್ಚಾಗಬಹುದು. ನೀವು ಎಷ್ಟು ಕಂಟ್ರೋಲ್ ಅಂತ ಅಂದ್ಕೊಂಡ್ರೋ ಈ ಸಮಯದಲ್ಲಿ ಖರ್ಚು ಆಗೇ ಆಗುತ್ತೆ. ನಿಮ್ಮ ಸ್ವಂತ ಕಂಫರ್ಟ್ಗೋಸ್ಕರ ಕೆಲವೊಂದು ವಸ್ತುಗಳಿಗೆ ನೀವು ಖರ್ಚು ಮಾಡ್ತೀರಾ ಮತ್ತು ಈ ಸಮಯದಲ್ಲಿ ಮಲ್ಟಿನ್ಯಾಷನಲ್ ಕಂಪನೀಸ್ಗೆ ಸಂಬಂಧಪಟ್ಟ ಕೆಲವೊಂದು ಅವಕಾಶಗಳು ಬರುವ ಸಾಧ್ಯತೆ ಕೂಡ ಇದೆ. ಕೆಲಸದಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಅಂತೂ ಇದ್ದೇ ಇರುತ್ತೆ, ಆದರೆ ಮನಸ್ಸಿನಲ್ಲಿ ಏನೋ ಯೋಚನೆಗಳು ಮಾಡ್ತಾ ಇರ್ತೀರಾ. ಈ ಸಮಯದಲ್ಲಿ ನಿಮ್ಮ ಭಾವನೆಗಳು ತುಂಬಾ ಸೂಕ್ಷ್ಮವಾಗಿ ಇರೋದ್ರಿಂದ ನಿಮ್ಮ ನಿದ್ದೆಗೆ ಡಿಸ್ಟರ್ಬೆನ್ಸ್ಗಳಾಗೋ ಸಾಧ್ಯತೆ ಇದೆ. ಬುಧ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನೀವು ಲಾಜಿಕ್ ಆಗಿ ಯೋಚನೆ ಮಾಡುವುದರ ಬದಲಾಗಿ ನಿಮ್ಮ ಆಲೋಚನೆಗಳು ತುಂಬಾ ಎಮೋಷ್ನಲ್ ಆಗಿ ಇರುತ್ತೆ. ಆದಷ್ಟು ನೀವು ಈ ಸಮಯದಲ್ಲಿ ರೆಸ್ಟ್ ತಗೊಳ್ಳೋಕ್ಕೆ ಆದ್ಯತೆಯನ್ನು ನೀವು ನೀಡಬೇಕು. ಆಗಸ್ಟ್ 16ರ ನಂತರ ಸೂರ್ಯ ಬಂದು ವ್ಯಯಭಾವದಿಂದ ನಿಮ್ಮ ರಾಶಿ ತನ್ನ ಸ್ವಂತ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ನಿಮ್ಮ ರಾಶಿಯಲ್ಲಿ ವರ್ಷಕ್ಕೊಮ್ಮೆ ಬರುವ ಈ ಅವಧಿ, ಈ ಸಮಯ ನೀವು ಮಿಂಚಬೇಕಂತಲೇ ಸೂಚಿಸ್ತಾ ಇದೆ. ಅತ್ಯಂತ ಪ್ರಭಾವಶಾಲಿಯಾದ ರಾಜನು ತನ್ನ ಸ್ವಂತ ಸಿಂಹಾಸನದ ಮೇಲೆ ಬಂದು ಕುಳಿತ ಹಾಗೆ ಇರುತ್ತೆ. ಇದರಿಂದ ನಿಮ್ಮಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸವನ್ನು ಮತ್ತೆ ಹೆಚ್ಚಿಸ್ತಾನೆ. ಸಮಾಜದಲ್ಲಿ ನಿಮ್ಮ ಗೌರವ, ಕೀರ್ತಿ ಮತ್ತು ಪ್ರತಿಷ್ಠೆ ದುಪ್ಪಟ್ಟು ಆಗುತ್ತೆ. ಕತ್ತಲೆಯಲ್ಲಿದ್ದ ಮನೆಗೆ ದೀಪ ಬೆಳಗಿದ ಹಾಗೆ ನಿಮ್ಮ ಆಂತರಿಕ ಶಕ್ತಿ ಮತ್ತು ನಾಯಕತ್ವದ ಗುಣಗಳು ಈ ಸಮಯದಲ್ಲಿ ಜಗತ್ತಿಗೆ ಎದ್ದು ಕಾಣುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಧೈರ್ಯ ಮತ್ತು ನಿಮಗೆ ಸ್ಪಷ್ಟತೆ ಹೆಚ್ಚುತ್ತೆ. ಈ ಸಮಯದಲ್ಲಿ ನಿಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಅಂದರೆ ಗುರುತು ಕೂಡ ತಂದುಕೊಡುತ್ತೆ. ನಿಮ್ಮ ಕೊಲೀಗ್ಸ್ ಇರಲಿ, ನಿಮ್ಮ ಸೀನಿಯರ್ಸ್ ಇರಲಿ, ನಿಮ್ಮ ಹಾರ್ಡ್ ವರ್ಕನ್ನು ಗಮನಿಸ್ತಾರೆ. ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಜೊತೆಗೆ ಅದರಿಂದ ನಿಮಗೆ ಹೆಚ್ಚಿನ ಹೊಸ ಜವಾಬ್ದಾರಿಗಳು ದೊರೆಯುತ್ತೆ. ಸೂರ್ಯನ ಪ್ರಭಾವದಿಂದ ನಿಮ್ಮ ಆಲೋಚನೆಯಲ್ಲಿ ಕ್ಲಾರಿಟಿ ಸಿಗುತ್ತೆ. ಅದರಿಂದ ಯಾವುದೇ ನಿರ್ಧಾರಗಳನ್ನು ಮಾಡುವುದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಜೊತೆಗೆ ಹಳೆಯ ಬಾಕಿ ಉಳಿದಿರುವ ಪೆಂಡಿಂಗ್ ಕೆಲಸವನ್ನು ತುಂಬ ಸರಾಗವಾಗಿ ಬಗೆಹರಿಸ್ತೀರ. ನಿಮಗೆ ಈ ಸಮಯದಲ್ಲಿ ಹೆಚ್ಚಿನ ಆಂತರಿಕ ಶಕ್ತಿಯು ಕೆಲವೊಮ್ಮೆ ಅಸಹನೆಗೆ ಕಾರಣವಾಗಬಹುದು. ಅಂದರೆ ಇಲ್ಲಿ ಸೂರ್ಯ ನಿಮಗೆ ಸಣ್ಣ ವಿಷಯಗಳಿಗೂ ನಿಮಗೆ ಬೇಗ ಸಿಟ್ಟು ಬರಬಹುದು.
ಒಂಥರ ಕಿರಿಕಿರಿ ಇರಿಟೇಷನ್ ಅನ್ನಿಸ್ಬೋದು. ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ನೀವೇನು ಮಾಡಬೇಕಂದ್ರೆ ಶಾಂತವಾಗಿ ಮತ್ತು ಸಂಯಮದಿಂದ ಇರಲು ಪ್ರಯತ್ನವನ್ನು ಮಾಡಬೇಕು. ಧ್ಯಾನ ಮತ್ತು ಯೋಗದ ಮೂಲಕ ಮನಸ್ಸನ್ನು ಕಾಮಾಗಿ ಇಟ್ಟುಕೊಳ್ಳಿ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೇನೋ ಆತುರ ಬೇಡ. ಮತ್ತು ಕೋಪ ಬಂದಾಗ 1 ನಿಮಿಷ ಮೌನವಾಗಿರೋದ್ರಿಂದ ಯಾವುದೇ ಸಣ್ಣ ಸಮಸ್ಯೆಗಳಿಂದನೂ ನಿಮಗೆ ತೊಂದರೆಗಳಾಗಲ್ಲ. ಈ ಹಿಂದೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ ನಿಮ್ಮ ಸೀನಿಯರ್ಸು ಅಥವಾ ನಿಮ್ಮ ಬಾಸು, ಮತ್ತು ನಿಮ್ಮ ಎನರ್ಜಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆದರೆ ಈಗ ನೀವು ಮತ್ತೆ ಸ್ಪಾಟ್ಲೈಟಲ್ಲಿ ಶೈನ್ ಆಗ್ತೀರಾ. ಆಗಸ್ಟ್ 22ರಂದು ಬುಧ ಕೂಡ ವ್ಯಯಭಾವದಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದರಿಂದ ಬುಧಾದಿತ್ಯ ಯೋಗವು ಸೃಷ್ಟಿಯಾಗುತ್ತೆ. ಬುಧ ಸೂರ್ಯನ ಜೊತೆಗೆ ಸಂಚಾರವನ್ನು ಮಾಡೋದ್ರಿಂದ ಬುಧಾದಿತ್ಯ ಯೋಗವು ಸೃಷ್ಟಿಯಾಗುತ್ತೆ. ಬುಧನಿಂದ ನಿಮ್ಮ ಇಂಟೆಲೆಕ್ಟ್ ಶಾರ್ಪ್ ಆಗುತ್ತೆ ಮತ್ತು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ಮಾತಿಗೆ ಅದ್ಭುತವಾದ ತೂಕ ಮತ್ತು ಪ್ರಭಾವವನ್ನು ನೀಡುತ್ತೆ. ನಿಮ್ಮ ಮಾತಿನಿಂದ ಎಲ್ಲರನ್ನೂ ಒಪ್ಪಿಸೋಕೆ ಈ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಆಗಸ್ಟ್ ತಿಂಗಳ ಮೊದಲ 15 ದಿನಗಳವರೆಗೂ ಸೀನಿಯರ್ಸ್ ಜೊತೆ ಆರ್ಗ್ಯುಮೆಂಟ್ಗಳಾಗೋ ಸಂದರ್ಭ ಬಂದರೆ ನೀವು ತಪ್ಪಿಸ್ಬಿಡಿ, ಆದಷ್ಟು ಅವಾಯ್ಡ್ ಮಾಡಿ. ಅಥವಾ ಈ ಸಂದರ್ಭದಲ್ಲಿ ಜಾಬ್ ಬದಲಾಯಿಸೋ ಬಗ್ಗೆ ನೀವು ಯೋಚನೆ ಏನಾದರೂ ಮಾಡ್ತಾಯಿದ್ರೆ ನೀವು ಅದನ್ನು ಅವಾಯ್ಡ್ ಮಾಡಬೇಕು. ಜಾಬ್ ಬದಲಾಯಿಸೋಕ್ಕೆ ಹೋಗಬೇಡಿ ಈ ತಿಂಗಳ ಮೊದಲ 15 ದಿನಗಳವರೆಗೂ. 16 ನಂತರ ತುಂಬಾ ಚೆನ್ನಾಗಿದೆ. ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಗೆ ಸಂಚಾರವನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ಆದರೆ ನಿಮ್ಮದೇ ರಾಶಿಯಲ್ಲಿ ಕೇತುವಿನ ಸಂಚಾರ, ಕೇತು ಇರೋದ್ರಿಂದ ಸೂರ್ಯ ಕೇತುವಿನ ಜೊತೆ ಸಂಚಾರವನ್ನು ಮಾಡ್ತಾನೆ. ಜೊತೆಗೆ ಬುಧ ಕೂಡ ಸೇರ್ಕೊತಾನೆ ಆಗಸ್ಟ್ 22ರಂದು. ಈ ಸಮಯದಲ್ಲಿ ನಿಮ್ಗೇನು ಅನಿಸುತ್ತಂದರೆ ನಿಮ್ಮಲ್ಲಿ ಎಲ್ಲ ಸಾಮರ್ಥ್ಯವು, ಜ್ಞಾನ ಮತ್ತು ಕೌಶಲ್ಯಗಳಿದ್ದರೂ ನಿಮ್ಮ ಮನಸ್ಸಿನ ಒಳಗಿನಿಂದ ನನಗೆ ಇದೆಲ್ಲ ಏನು ಬೇಡ ಅನಿಸ್ತಾ ಇರುತ್ತೆ. ನಾನು ಒಂಟಿಯಾಗಿರಬೇಕು, ಯಾರೊಂದಿಗೂ ಮಾತನಾಡಲು ಇಷ್ಟಪಡಲ್ಲ ನೀವು ಎಂಬ ವೈರಾಗ್ಯ ನಿಮ್ಮಲ್ಲಿ ಕಾಡಬಹುದು. ಕೇತು ಆ ಥರ ಮಾಡಿಸ್ತಾನೆ. ನೀವು ಸಮಾಜದಲ್ಲಿ ಮಿಂಚಲು ಬಯಸಿದ್ದರೂ ಕೇತು ನಿಮ್ಮನ್ನು ಒಳಗಡೆ ಎಳೆದು ಮೌನವಾಗಿರುವಂತೆ ಮಾಡ್ತಾನೆ. ಸೂರ್ಯ ಕೇತುವಿನ ಜೊತೆ ಸಂಚಾರ ಬಂದು ಗ್ರಹಣದಂತಹ ಸ್ಥಿತಿ ಅಂತ ಹೇಳ್ಬೋದು. ಸೂರ್ಯ ಬಂದು ದೀಪದ ಪೂರ್ಣ ಬೆಳಕು, ಆ ಬೆಳಕನ್ನು ಕೇತು ಕವರ್ ಮಾಡಿಬಿಡ್ತಾನೆ. ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ನಿಮ್ಮ ರಾಶಿಯಿಂದ ಧನಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಕನ್ಯಾ ರಾಶಿಯಲ್ಲಿ ಬುಧನ ಮನೆ ಇದು ಕನ್ಯಾ ರಾಶಿ. ಶುಕ್ರ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ತೃತೀಯ ಭಾವಾಧಿಪತಿಯಾದ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ಶುಕ್ರ ಇಲ್ಲಿ ನೀಚ. ಮೀನ ರಾಶಿಯಲ್ಲಿ ಶುಕ್ರ ಬಂದು ಉಚ್ಚನಾಗ್ತಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದು ನೀಚನಾಗ್ತಾನೆ. ಈ ಸಮಯದಲ್ಲಿ ಶುಕ್ರ ಹೆಂಗೆ ನಡ್ಕೊತಾನೆ ಅಂದರೆ ಬುಧನ ರೀತಿಯಲ್ಲೇ ನಡ್ಕೊತಾನೆ. ಶುಕ್ರ ಬುಧನ ಮನೆಯಲ್ಲಿ ನಿಮ್ಮ ಧನಸ್ಥಾನದಲ್ಲಿ ಇರೋದ್ರಿಂದ ನೀವು ಈ ಸಮಯದಲ್ಲಿ ನಿಮ್ಮಿಂದ ಎಕ್ಸ್ಟ್ರಾ ಖರ್ಚುಗಳನ್ನು ಕಟ್ ಮಾಡಿಸ್ತಾನೆ. ಅಂದರೆ ನೀವೇನಾದರೂ ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದ್ರೆ ಅದನ್ನೆಲ್ಲ ಕಟ್ ಮಾಡಿಸ್ತಾನೆ. ನೀವು ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ತುಂಬ ಸ್ಮಾರ್ಟಾಗಿ ಬುಧನ ರೀತಿಯಲ್ಲೇ ನೀವು ಪ್ಲ್ಯಾನಿಂಗ್ ಮಾಡ್ತೀರಾ. ಬಜೆಟ್ ಪ್ಲ್ಯಾನಿಂಗು ಮಾಡುವುದಕ್ಕೆ ಸಹಾಯ ಮಾಡ್ತಾನೆ. ನಿಮಗೆ ತುಂಬ ಮುಖ್ಯ ಅನಿಸೋದಕ್ಕೆ ಮಾತ್ರ ನೀವು ಹಣವನ್ನು ಖರ್ಚನ್ನು ಮಾಡ್ತೀರಾ. ತಿಂಗಳ ಅಂತ್ಯದಲ್ಲಿ ಹಳೆಯ ಸಾಲವನ್ನು ಕ್ಲಿಯರ್ ಕೂಡ ಮಾಡ್ತೀರಾ ನೀವು. ಆಗಸ್ಟ್ 2ರಂದು ಕುಜ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಕುಜ ಸಿಂಹ ರಾಶಿಗೆ ಯೋಗಕಾರಕ, ಅಂದರೆ ಅತ್ಯಂತ ಶುಭಪ್ರದವಾದ ಗ್ರಹ ಕುಜ. ನಿಮ್ಮ ರಾಶಿಯಿಂದ 4ನೇ ಮನೆ ಆದ ಕೇಂದ್ರ ಸ್ಥಾನವನ್ನು ಕುಜ ಆಳ್ತಾನೆ ಮತ್ತು ತ್ರಿಕೋಣ ಸ್ಥಾನ ಕೂಡ ಕುಜ ಆಳ್ತಾನೆ. ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಯನ್ನು ಕುಜ ಆಳೋದ್ರಿಂದ ಕುಜ ನಿಮಗೆ ಅದೃಷ್ಟ, ಆಸ್ತಿ, ಸುಖ ಮತ್ತು ಉನ್ನತಿಯನ್ನು ನೀಡ್ತಾನೆ. ನಿಮ್ಮ ಸುಖಸ್ಥಾನ ಮತ್ತು ಭಾಗ್ಯಾಧಿಪತಿಯಾದ ಕುಜ ಲಾಭಸ್ಥಾನದಲ್ಲಿ ಇರೋದ್ರಿಂದ
ಈ ಸಮಯವು ಆರ್ಥಿಕವಾಗಿ ಅತ್ಯಂತ ಲಾಭದಾಯಕವಾಗಿರುತ್ತೆ. ಮುಖ್ಯವಾಗಿ ನಿಮ್ಮ ಸಂಬಳ ಹೆಚ್ಚಳದ ಬಗ್ಗೆ ಮಾತುಕತೆ ನಡೆಸಲು ಅಥವಾ ಹೊಸ ಗ್ರಾಹಕರನ್ನು ಅಂದರೆ ಕ್ಲೈಂಟ್ಸ್ ಸೆಳೆಯಲು ಈ ಸಮಯ ತುಂಬ ಅನುಕೂಲಕರವಾಗಿದೆ. ನಿಮ್ಮ ಮಹತ್ವಾಕಾಂಕ್ಷೆಯಲ್ಲಿ ಫುಲ್ ವೇಗವಾದ ಪ್ರಗತಿಯನ್ನು ನೀವು ನೋಡ್ಬೋದು. ಪ್ರಭಾವಿತ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಹೆಚ್ಚುತ್ತೆ ನಿಮಗೆ. ಆದರೆ ಈ ಸಮಯದಲ್ಲಿ ನಿಮ್ಮ ಹಿರಿಯ ಒಡ ಹುಟ್ಟಿದವರು ಇರ್ತಾರಲ್ವ, ಅವರ ಜೊತೆ ವಾದಗಳು ಮಾಡುವುದು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಅಥವಾ ಫ್ರೆಂಡ್ಸ್ ಜೊತೆ ಕೂಡ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ತಾ ಆರ್ಗ್ಯುಮೆಂಟ್ ಆಗುವ ಸಾಧ್ಯತೆ ಇರುತ್ತೆ. ಆದರೆ ನೀವು ಅದನ್ನು ತಪ್ಪಿಸ್ಬೇಕು. ಅಷ್ಟಮದಲ್ಲಿ ಶನಿಯ ಸಂಚಾರ, ನಿಮಗೆ ಅಷ್ಟಮ ಶನಿ ಇರೋದ್ರಿಂದ ಇಲ್ಲಿ ಶನಿ ಏನು ಹೇಳ್ತಾನಂದರೆ, ದೊಡ್ಡ ಮೊತ್ತದ ಹಣದ ಖರ್ಚನ್ನು ನೀವು ಖರ್ಚು ಮಾಡುವುದನ್ನು ನೀವು ತಪ್ಪಿಸ್ಬೇಕು. ಶನಿ ನಿಮಗೆ ಇಲ್ಲಿ ವಾರ್ನಿಂಗ್ ನೀಡ್ತಾ ಇರೋದು. ಸಂಬಂಧದಲ್ಲಿ ಹೇಳಬೇಕಾದ್ರೆ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಸಿಂಗಲ್ಸ್ ಇರೋರಿಗೆ ಅವಕಾಶ ಸಿಗಬಹುದು. ನಿಮ್ಮ ಸುತ್ತಮುತ್ತಲೇ ಇರ್ತಾರೆ, ಪರಿಚಯ ಆಗಬಹುದು. ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಸಂಯಮದಿಂದ ಮಾತನಾಡಬೇಕಾಗುತ್ತೆ ಮತ್ತು ಈಗೋ ಕ್ಲಾಶಸ್ ಬರದೇ ಇರೋ ಥರ ನೀವು ನೋಡ್ಕೊಳ್ಬೇಕು. ಮತ್ತು ಕುಟುಂಬದಲ್ಲಿ ಅಥವಾ ಸಂಗಾತಿಯೊಡನೆ ನೀವು ಮೌನವಾಗಿರೋದಕ್ಕಿಂತ ನಿಮ್ಮ ಮನಸ್ಸಿನ ಮಾತನ್ನು ನೀವು ವ್ಯಕ್ತಪಡಿಸ್ಬೇಕಾಗುತ್ತೆ. ನೀವು ಮೌನವಾಗಿದ್ದರೆ ಈ ಸಮಯದಲ್ಲಿ ಅದರಿಂದ ಮುಂದೆ ತುಂಬ ತೊಂದರೆಗಳಾಗುತ್ತೆ. ಅದರಿಂದ ಏನೇ ಇದ್ರೂ ನಿಮ್ಮ ಮನಸ್ಸಿನ ಮಾತನ್ನು ನೀವು ಹೇಳಲೇಬೇಕು. ಆದರೆ ತಾಳ್ಮೆಯಿಂದ ಹೇಳಿ ಅಷ್ಟೇ. ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಾದ್ರೆ ತಿಂಗಳ ಆರಂಭದಲ್ಲಿ ಓದಿನಲ್ಲಿ ಗಮನ ಕಳೆದುಕೊಳ್ಳಬಹುದು. ಆದರೆ ಸೂರ್ಯ ನಿಮ್ಮದೇ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಆಗಸ್ಟ್ 16 ನಂತರ ಹೊಸ ಕೋರ್ಸ್ಗೆ ಏನಾದರೂ ನೀವು ಜಾಯಿನ್ ಆಗಬೇಕಂತ ಅಂದ್ಕೊಂಡಿದ್ರೇನೋ ಈ ಸಮಯ ನಿಮಗೆ ಅನುಕೂಲ ಆಗುತ್ತೆ. ಹೈಯರ್ ಸ್ಟಡೀಸ್ಗೋಸ್ಕರ ವಿದೇಶಕ್ಕೆ ಹೋಗಬೇಕಂತ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ನಿಮಗೆ ಸಕ್ಸಸ್ ಸಿಗುತ್ತೆ. ಮತ್ತು ಎಜುಕೇಷನ್ ಲೋನ್ಗೋಸ್ಕರ ನೀವೇನಾದರೂ ಟ್ರೈ ಮಾಡ್ತಾ ಇದ್ದರೆ ಅವಕಾಶಗಳಿದೆ. ಆದರೆ ತಿಂಗಳ ಮಧ್ಯದಲ್ಲಿ ಅತಿಯಾಗಿ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡುವುದು ಅವಾಯ್ಡ್ ಮಾಡಬೇಕು ವಿದ್ಯಾರ್ಥಿಗಳು. ಮತ್ತು ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಅತಿಯಾಗಿ ಆತ್ಮವಿಶ್ವಾಸವನ್ನು ಮಾಡ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ತಾಳ್ಮೆಯಿಂದ ಗ್ರೌಂಡೆಡ್ ಆಗಿ ಇರೋದು ತುಂಬಾ ಮುಖ್ಯ. ಆಗಸ್ಟ್ ತಿಂಗಳ ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನಿಮಗೆ ಇಮ್ಯುನಿಟಿಯ ಕೊರತೆ ಆಗಬಹುದು. ಸ್ವಲ್ಪ ಹೊರಗಡೆ ಇರೋಕ್ಕೆ ಟ್ರೈ ಮಾಡಿ, ನೇಚರ್ಗೆ ಕನೆಕ್ಟ್ ಆಗಿ ವಾಕಿಂಗ್ ಮಾಡಿ. ಮತ್ತು ನಿದ್ದೆ ಕಮ್ಮಿ ಆಗುತ್ತೆ. ಮೈಂಡಿನಲ್ಲಿ ಏನೋ ಒಂದು ಯೋಚನೆಗಳು ಮಾಡ್ತಾ ಇರೋದ್ರಿಂದ ನಿದ್ದೆ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆ ಇದೆ. ನೀವು ನಿಮ್ಮ ದೇಹಕ್ಕೆ ರೆಸ್ಟ್ ಕೊಡಲೇಬೇಕು. ಮತ್ತು ಆಹಾರದ ವಿಚಾರ ಹೇಳಬೇಕಾದ್ರೆ ತಂಪಾದ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಸ್ಪೈಸಿ ಫುಡ್ಡನ್ನು ನೀವು ಕಮ್ಮಿ ಮಾಡ್ಕೊಳ್ಳಿ. ಯೋಗ ಮಾಡಿ, ಮೆಡಿಟೇಷನ್ ಮಾಡುವುದರಿಂದ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ. ಪರಿಹಾರ ಬಂದು ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡುವುದಕ್ಕೆ ಪ್ರತಿದಿನ ಬೆಳಗ್ಗೆ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡಿ ಮತ್ತು ಶುದ್ಧ ನೀರನ್ನು ಅರ್ಪಿಸಿ. ಪ್ರತಿ ಶನಿವಾರ ಮನೆ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಅಥವಾ ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ. ಗಣಪತಿಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮಗೆ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಧನ್ಯವಾದಗಳು.